ಧಾರವಾಡದಲ್ಲಿ ಅಕ್ರಮವಾಗಿ ಜಾನುವಾರು ಸಾಗಾಟ ಮಾಡಲಾಗ್ತಾ ಇತ್ತು. ಧಾರವಾಡದ ಶಿವಾಜಿ ವೃತ್ತದ ಬಳಿಯ ಕಸಾಯಿಖಾನೆ, ಆ ಕಸಾಯಿಖಾನೆಯನ್ನ ಮುಚ್ಚುವಂತೆ ಈಗ ಬಜರಂಗದಳ ಒತ್ತಾಯ ಮಾಡ್ತಾ ಇದೆ. ಪ್ರಶ್ನೆ ಮಾಡಿದ್ದಾರೆ ಬಜರಂಗದಳ ಕಾರ್ಯಕರ್ತರು. ಅವರಿಗೆ ಧಮಕಿ ಹಾಕಿರುವಂತಹ ಘಟನೆ ನಡೆದಿದೆ. ಕಸಾಯಿಖಾನೆಯಲ್ಲಿದ್ದಂತಹ ವ್ಯಕ್ತಿಗಳು ಧಮಕಿ ಹಾಕಿದ್ದಾರೆ. ಅದಷ್ಟೇ ಅಲ್ಲ, ಜಗಳ ಕೂಡ ಆಗಿದೆ. ಕೈ ಮಿಲಾಯಿಸುವ ಹಂತಕ್ಕೆ ಈ ಗಲಾಟೆ ಹೋಗಿದೆ. ಅಕ್ರಮವಾಗಿ ಜಾನುವಾರುಗಳನ್ನು ಸಾಗಾಟ ಮಾಡ್ತಾ ಇದ್ರು ಅನ್ನುವಂತ ಮಾಹಿತಿ. ಧಾರವಾಡದ ಶಿವಾಜಿ ವೃತ್ತದ ಬಳಿ ಇರುವಂತಹ ಒಂದು ಕಸಾಯಿಖಾನೆ, ಆ ಕಸಾಯಿಖಾನೆ ಮುಚ್ಚಬೇಕು ಅನ್ನುವಂತ ಆಗ್ರಹಗಳು ಕೇಳಿ ಬರ್ತಾ ಇದೆ. ಧಮಕಿ ಹಾಕಿದ್ದಾರೆ ಅಲ್ಲಿದ್ದಂತವರು. ಜೊತೆಗೆ ಈ ಜಗಳ ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿದೆ. ಈಗ ಸದ್ಯಕ್ಕೆ ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ. ವಿಚಾರಣೆಯನ್ನ ಕೂಡ ನಡೆಸಿದ್ದಾರೆ, ಪರಿಶೀಲನೆಯನ್ನ ಕೂಡ ನಡೆಸಿದ್ದಾರೆ. ಸಲುವಾಗಿ ಸಾಕಷ್ಟು ನಮ್ಮ ಸಂಘಟನೆಗಳಾಗ್ಬೋದು, ಬಜರಂಗ ದಳದಿಂದ ಇಟ್ಕೊಂಡು ಸಾಕಷ್ಟು ಸಂಘಟನೆಗಳು ಗೋಹತ್ಯೆ ನಿಷೇಧದ ಪರವಾಗಿ ಸಾಕಷ್ಟು ಹೋರಾಟಗಳನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿ ಇಲ್ಲಿ ನಮ್ಮ ಇಲ್ಲಿ ವಧಾಲಯ ಇದೆ, ಅಲ್ಲಿ ಅನೇಕ ಗೋಗಳನ್ನ ತಂದು ಅವನ್ನ ಸರ್ಟಿಫೈ ಮಾಡ್ದಂಗೆನೆ ವಧೆಯನ್ನ ಮಾಡ್ತಾ ಇದ್ದಾರೆ, ಅವನ್ನ ಕಡಿತಾರೆ ಅಂತ ಹೇಳಿ ಸಾಕಷ್ಟು ಕಂಪ್ಲೇಂಟ್ ಗಳನ್ನ ಬಂದದ ಹಿನ್ನೆಲೆಯಾಗಿ ಇದಕ್ಕಿಂತ ಮುಂಚೆನೂ ಒಂದ್ಸಾರಿ ಕಂಪ್ಲೇಂಟ್ ಗಳಾಗಿತ್ತು. ಅವಾಗೆಲ್ಲ ನಮ್ಮ ಕಾರ್ಪೊರೇಷನ್ ಅಧಿಕಾರಿಗಳು ಬಂದು ಸಾಕಷ್ಟು ಅನೇಕ ವಿಶ್ವಾಸದ ಮಾತುಗಳನ್ನ ಹೇಳಿ ಹೋಗಿದ್ರಂತ ಹೇಳಿ ನನ್ಗೆ ಈಗ ತಾನೇ ಬಂದ ಮೇಲೆ ಗೊತ್ತಾಯ್ತು. ಅದ್ರ ಬಗ್ಗೆ ಈಗ ನಾನು ಸಹ ಇಲ್ಲಿ ಆಕಳುಗಳು ಬಂದಿದಾವೆ, ಅವುಗಳನ್ನೆಲ್ಲ ಇಲ್ಲಿ ಸ್ಲಾಟರ್ ಹೌಸ್ ಅಲ್ಲಿ ತಂದು ಹಾಕ್ತಾ ಇದಾರೆ ಅಂತ ಹೇಳಿದ ತಕ್ಷಣ ನಾನು ಇಮಿಡಿಯೇಟ್ ಆಗಿ ಬಂದೆ. ಗೋರಕ್ಷಣೆ ಧಾರವಾಡದಲ್ಲಿ ಅಕ್ರಮವಾಗಿ ಜಾನುವಾರು ಸಾಗಾಟ ಮಾಡಲಾಗ್ತಾ ಇತ್ತು. ಧಾರವಾಡದ ಶಿವಾಜಿ ವೃತ್ತದ ಬಳಿಯ ಕಸಾಯಿಖಾನೆ, ಆ ಕಸಾಯಿಖಾನೆಯನ್ನ ಮುಚ್ಚುವಂತೆ ಈಗ ಬಜರಂಗದಳ ಒತ್ತಾಯ ಮಾಡ್ತಾ ಇದೆ. ಪ್ರಶ್ನೆ ಮಾಡಿದ್ದಾರೆ ಬಜರಂಗದಳ ಕಾರ್ಯಕರ್ತರು. ಅವರಿಗೆ ಧಮಕಿ ಹಾಕಿರುವಂತಹ ಘಟನೆ ನಡೆದಿದೆ. ಕಸಾಯಿಖಾನೆಯಲ್ಲಿದ್ದಂತಹ ವ್ಯಕ್ತಿಗಳು ಧಮಕಿ ಹಾಕಿದ್ದಾರೆ. ಅದಷ್ಟೇ ಅಲ್ಲ, ಜಗಳ ಕೂಡ ಆಗಿದೆ. ಕೈ ಮಿಲಾಯಿಸುವ ಹಂತಕ್ಕೆ ಈ ಗಲಾಟೆ ಹೋಗಿದೆ. ಅಕ್ರಮವಾಗಿ ಜಾನುವಾರುಗಳನ್ನು ಸಾಗಾಟ ಮಾಡ್ತಾ ಇದ್ರು ಅನ್ನುವಂತ ಮಾಹಿತಿ. ಧಾರವಾಡದ ಶಿವಾಜಿ ವೃತ್ತದ ಬಳಿ ಇರುವಂತಹ ಒಂದು ಕಸಾಯಿಖಾನೆ, ಆ ಕಸಾಯಿಖಾನೆ ಮುಚ್ಚಬೇಕು ಅನ್ನುವಂತ ಆಗ್ರಹಗಳು ಕೇಳಿ ಬರ್ತಾ ಇದೆ. ಧಮಕಿ ಹಾಕಿದ್ದಾರೆ ಅಲ್ಲಿದ್ದಂತವರು. ಜೊತೆಗೆ ಈ ಜಗಳ ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿದೆ. ಈಗ ಸದ್ಯಕ್ಕೆ ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ. ವಿಚಾರಣೆಯನ್ನ ಕೂಡ ನಡೆಸಿದ್ದಾರೆ, ಪರಿಶೀಲನೆಯನ್ನ ಕೂಡ ನಡೆಸಿದ್ದಾರೆ. ಸಲುವಾಗಿ ಸಾಕಷ್ಟು ನಮ್ಮ ಸಂಘಟನೆಗಳಾಗ್ಬೋದು, ಬಜರಂಗ ದಳದಿಂದ ಇಟ್ಕೊಂಡು ಸಾಕಷ್ಟು ಸಂಘಟನೆಗಳು ಗೋಹತ್ಯೆ ನಿಷೇಧದ ಪರವಾಗಿ ಸಾಕಷ್ಟು ಹೋರಾಟಗಳನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿ ಇಲ್ಲಿ ನಮ್ಮ ಇಲ್ಲಿ ವಧಾಲಯ ಇದೆ, ಅಲ್ಲಿ ಅನೇಕ ಗೋಗಳನ್ನ ತಂದು ಅವನ್ನ ಸರ್ಟಿಫೈ ಮಾಡ್ದಂಗೆನೆ ವಧೆಯನ್ನ ಮಾಡ್ತಾ ಇದ್ದಾರೆ, ಅವನ್ನ ಕಡಿತಾರೆ ಅಂತ ಹೇಳಿ ಸಾಕಷ್ಟು ಕಂಪ್ಲೇಂಟ್ ಗಳನ್ನ ಬಂದದ ಹಿನ್ನೆಲೆಯಾಗಿ ಇದಕ್ಕಿಂತ ಮುಂಚೆನೂ ಒಂದ್ಸಾರಿ ಕಂಪ್ಲೇಂಟ್ ಗಳಾಗಿತ್ತು. ಅವಾಗೆಲ್ಲ ನಮ್ಮ ಕಾರ್ಪೊರೇಷನ್ ಅಧಿಕಾರಿಗಳು ಬಂದು ಸಾಕಷ್ಟು ಅನೇಕ ವಿಶ್ವಾಸದ ಮಾತುಗಳನ್ನ ಹೇಳಿ ಹೋಗಿದ್ರಂತ ಹೇಳಿ ನನ್ಗೆ ಈಗ ತಾನೇ ಬಂದ ಮೇಲೆ ಗೊತ್ತಾಯ್ತು. ಅದ್ರ ಬಗ್ಗೆ ಈಗ ನಾನು ಸಹ ಇಲ್ಲಿ ಆಕಳುಗಳು ಬಂದಿದಾವೆ, ಅವುಗಳನ್ನೆಲ್ಲ ಇಲ್ಲಿ ಸ್ಲಾಟರ್ ಹೌಸ್ ಅಲ್ಲಿ ತಂದು ಹಾಕ್ತಾ ಇದಾರೆ ಅಂತ ಹೇಳಿದ ತಕ್ಷಣ ನಾನು ಇಮಿಡಿಯೇಟ್ ಆಗಿ ಬಂದೆ. ಗೋರಕ್ಷಣೆ ಧಾರವಾಡದಲ್ಲಿ ಅಕ್ರಮವಾಗಿ ಜಾನುವಾರು ಸಾಗಾಟ ಮಾಡಲಾಗ್ತಾ ಇತ್ತು. ಧಾರವಾಡದ ಶಿವಾಜಿ ವೃತ್ತದ ಬಳಿಯ ಕಸಾಯಿಖಾನೆ, ಆ ಕಸಾಯಿಖಾನೆಯನ್ನ ಮುಚ್ಚುವಂತೆ ಈಗ ಬಜರಂಗದಳ ಒತ್ತಾಯ ಮಾಡ್ತಾ ಇದೆ. ಪ್ರಶ್ನೆ ಮಾಡಿದ್ದಾರೆ ಬಜರಂಗದಳ ಕಾರ್ಯಕರ್ತರು. ಅವರಿಗೆ ಧಮಕಿ ಹಾಕಿರುವಂತಹ ಘಟನೆ ನಡೆದಿದೆ. ಕಸಾಯಿಖಾನೆಯಲ್ಲಿದ್ದಂತಹ ವ್ಯಕ್ತಿಗಳು ಧಮಕಿ ಹಾಕಿದ್ದಾರೆ. ಅದಷ್ಟೇ ಅಲ್ಲ, ಜಗಳ ಕೂಡ ಆಗಿದೆ. ಕೈ ಮಿಲಾಯಿಸುವ ಹಂತಕ್ಕೆ ಈ ಗಲಾಟೆ ಹೋಗಿದೆ. ಅಕ್ರಮವಾಗಿ ಜಾನುವಾರುಗಳನ್ನು ಸಾಗಾಟ ಮಾಡ್ತಾ ಇದ್ರು ಅನ್ನುವಂತ ಮಾಹಿತಿ. ಧಾರವಾಡದ ಶಿವಾಜಿ ವೃತ್ತದ ಬಳಿ ಇರುವಂತಹ ಒಂದು ಕಸಾಯಿಖಾನೆ, ಆ ಕಸಾಯಿಖಾನೆ ಮುಚ್ಚಬೇಕು ಅನ್ನುವಂತ ಆಗ್ರಹಗಳು ಕೇಳಿ ಬರ್ತಾ ಇದೆ. ಧಮಕಿ ಹಾಕಿದ್ದಾರೆ ಅಲ್ಲಿದ್ದಂತವರು. ಜೊತೆಗೆ ಈ ಜಗಳ ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿದೆ. ಈಗ ಸದ್ಯಕ್ಕೆ ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ. ವಿಚಾರಣೆಯನ್ನ ಕೂಡ ನಡೆಸಿದ್ದಾರೆ, ಪರಿಶೀಲನೆಯನ್ನ ಕೂಡ ನಡೆಸಿದ್ದಾರೆ. ಸಲುವಾಗಿ ಸಾಕಷ್ಟು ನಮ್ಮ ಸಂಘಟನೆಗಳಾಗ್ಬೋದು, ಬಜರಂಗ ದಳದಿಂದ ಇಟ್ಕೊಂಡು ಸಾಕಷ್ಟು ಸಂಘಟನೆಗಳು ಗೋಹತ್ಯೆ ನಿಷೇಧದ ಪರವಾಗಿ
ಸಾಕಷ್ಟು ಹೋರಾಟಗಳನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿ ಇಲ್ಲಿ ನಮ್ಮ ಇಲ್ಲಿ ವಧಾಲಯ ಇದೆ, ಅಲ್ಲಿ ಅನೇಕ ಗೋಗಳನ್ನ ತಂದು ಅವನ್ನ ಸರ್ಟಿಫೈ ಮಾಡ್ದಂಗೆನೆ ವಧೆಯನ್ನ ಮಾಡ್ತಾ ಇದ್ದಾರೆ, ಅವನ್ನ ಕಡಿತಾರೆ ಅಂತ ಹೇಳಿ ಸಾಕಷ್ಟು ಕಂಪ್ಲೇಂಟ್ ಗಳನ್ನ ಬಂದದ ಹಿನ್ನೆಲೆಯಾಗಿ ಇದಕ್ಕಿಂತ ಮುಂಚೆನೂ ಒಂದ್ಸಾರಿ ಕಂಪ್ಲೇಂಟ್ ಗಳಾಗಿತ್ತು. ಅವಾಗೆಲ್ಲ ನಮ್ಮ ಕಾರ್ಪೊರೇಷನ್ ಅಧಿಕಾರಿಗಳು ಬಂದು ಸಾಕಷ್ಟು ಅನೇಕ ವಿಶ್ವಾಸದ ಮಾತುಗಳನ್ನ ಹೇಳಿ ಹೋಗಿದ್ರಂತ ಹೇಳಿ ನನ್ಗೆ ಈಗ ತಾನೇ ಬಂದ್ಮೇಲೆ ಗೊತ್ತಾಯ್ತು. ಅದ್ರ ಬಗ್ಗೆ ಈಗ ನಾನು ಸಹ ಇಲ್ಲಿ ಆಕಳಗಳು ಬಂದಿದಾವೆ, ಅವುಗಳನ್ನೆಲ್ಲ ಇಲ್ಲಿ ಸ್ಲಾಟರ್ ಹೌಸ್ ಅಲ್ಲಿ ತಂದು ಹಾಕ್ತಾ ಇದಾರೆ ಅಂತ ಹೇಳಿದ ತಕ್ಷಣ ನಾನು ಇಮಿಡಿಯೇಟ್ ಆಗಿ ಬಂದೆ. ಗೋರಕ್ಷಣೆ ಧಾರವಾಡದಲ್ಲಿ ಅಕ್ರಮವಾಗಿ ಜಾನುವಾರು ಸಾಗಾಟ ಮಾಡಲಾಗ್ತಾ ಇತ್ತು. ಧಾರವಾಡದ ಶಿವಾಜಿ ವೃತ್ತದ ಬಳಿಯ ಕಸಾಯಿಖಾನೆ, ಆ ಕಸಾಯಿಖಾನೆಯನ್ನ ಮುಚ್ಚುವಂತೆ ಈಗ ಬಜರಂಗ ದಳ ಒತ್ತಾಯ ಮಾಡ್ತಾ ಇದೆ. ಪ್ರಶ್ನೆ ಮಾಡಿದ್ದಾರೆ ಬಜರಂಗ ದಳ ಕಾರ್ಯಕರ್ತರು, ಅವರಿಗೆ ಧಮಕಿ ಹಾಕಿರುವಂತಹ ಘಟನೆ ನಡೆದಿದೆ. ಕಸಾಯಿಖಾನೆಯಲ್ಲಿದ್ದಂತಹ ವ್ಯಕ್ತಿಗಳು ಧಮಕಿ ಹಾಕಿದ್ದಾರೆ. ಅದಷ್ಟೇ ಅಲ್ಲ, ಜಗಳ ಕೂಡ ಆಗಿದೆ. ಕೈ ಮಿಲಾಯಿಸುವ ಹಂತಕ್ಕೆ ಈ ಗಲಾಟೆ ಹೋಗಿದೆ. ಅಕ್ರಮವಾಗಿ ಜಾನುವಾರುಗಳನ್ನು ಸಾಗಾಟ ಮಾಡ್ತಾ ಇದ್ರು ಅನ್ನುವಂತ ಮಾಹಿತಿ. ಧಾರವಾಡದ ಶಿವಾಜಿ ವೃತ್ತದ ಬಳಿ ಇರುವಂತಹ ಒಂದು ಕಸಾಯಿಖಾನೆ, ಆ ಕಸಾಯಿಖಾನೆ ಮುಚ್ಚಬೇಕು ಅನ್ನುವಂತ ಆಗ್ರಹಗಳು ಕೇಳಿ ಬರ್ತಾ ಇದೆ. ಧಮಕಿ ಹಾಕಿದ್ದಾರೆ ಅಲ್ಲಿದ್ದಂಥವರು. ಜೊತೆಗೆ ಈ ಜಗಳ ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿದೆ. ಈಗ ಸದ್ಯಕ್ಕೆ ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ, ವಿಚಾರಣೆಯನ್ನ ಕೂಡ ನಡೆಸಿದ್ದಾರೆ, ಪರಿಶೀಲನೆಯನ್ನ ಕೂಡ ನಡೆಸಿದ್ದಾರೆ. ಸಲುವಾಗಿ ಸಾಕಷ್ಟು ನಮ್ಮ ಸಂಘಟನೆಗಳಾಗ್ಬೋದು, ಬಜರಂಗ ದಳದಿಂದ ಹಿಡ್ಕೊಂಡು ಸಾಕಷ್ಟು ಸಂಘಟನೆಗಳು ಗೋಹತ್ಯೆ ನಿಷೇಧದ ಪರವಾಗಿ ಸಾಕಷ್ಟು ಹೋರಾಟಗಳನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿ ಇಲ್ಲಿ ನಮ್ಮ ಇಲ್ಲಿ ವಧಾಲಯ ಇದೆ, ಅಲ್ಲಿ ಅನೇಕ ಗೋಗಳನ್ನ ತಂದು ಅವನ್ನ ಸರ್ಟಿಫೈ ಮಾಡ್ದಂಗೆನೆ ವಧೆಯನ್ನ ಮಾಡ್ತಾ ಇದ್ದಾರೆ, ಅವನ್ನ ಕಡಿತಾರೆ ಅಂತ ಹೇಳಿ ಸಾಕಷ್ಟು ಕಂಪ್ಲೇಂಟ್ ಗಳನ್ನ ಬಂದದ ಹಿನ್ನೆಲೆಯಾಗಿ ಇದಕ್ಕಿಂತ ಮುಂಚೆನೂ ಒಂದ್ಸಾರಿ ಕಂಪ್ಲೇಂಟ್ ಗಳಾಗಿತ್ತು. ಅವಾಗೆಲ್ಲ ನಮ್ಮ ಕಾರ್ಪೊರೇಷನ್ ಅಧಿಕಾರಿಗಳು ಬಂದು ಸಾಕಷ್ಟು ಅನೇಕ ವಿಶ್ವಾಸದ ಮಾತುಗಳನ್ನ ಹೇಳಿ ಹೋಗಿದ್ರಂತ ಹೇಳಿ ನನ್ಗೆ ಈಗ ತಾನೇ ಬಂದ್ಮೇಲೆ ಗೊತ್ತಾಯ್ತು. ಅದ್ರ ಬಗ್ಗೆ ಈಗ ನಾನು ಸಹ ಇಲ್ಲಿ ಆಕಳಗಳು ಬಂದಿದಾವೆ, ಅವುಗಳನ್ನೆಲ್ಲ ಇಲ್ಲಿ ಸ್ಲಾಟರ್ ಹೌಸ್ ಅಲ್ಲಿ ತಂದು ಹಾಕ್ತಾ ಇದಾರೆ ಅಂತ ಹೇಳಿದ ತಕ್ಷಣ ನಾನು ಇಮಿಡಿಯೇಟ್ ಆಗಿ ಬಂದೆ. ಗೋರಕ್ಷಣೆ ಧಾರವಾಡದಲ್ಲಿ ಅಕ್ರಮವಾಗಿ ಜಾನುವಾರು ಸಾಗಾಟ ಮಾಡಲಾಗ್ತಾ ಇತ್ತು. ಧಾರವಾಡದ ಶಿವಾಜಿ ವೃತ್ತದ ಬಳಿಯ ಕಸಾಯಿಖಾನೆ, ಆ ಕಸಾಯಿಖಾನೆಯನ್ನ ಮುಚ್ಚುವಂತೆ ಈಗ ಬಜರಂಗ ದಳ ಒತ್ತಾಯ ಮಾಡ್ತಾ ಇದೆ. ಪ್ರಶ್ನೆ ಮಾಡಿದ್ದಾರೆ ಬಜರಂಗ ದಳ ಕಾರ್ಯಕರ್ತರು, ಅವರಿಗೆ ಧಮಕಿ ಹಾಕಿರುವಂತಹ ಘಟನೆ ನಡೆದಿದೆ. ಕಸಾಯಿಖಾನೆಯಲ್ಲಿದ್ದಂತಹ ವ್ಯಕ್ತಿಗಳು ಧಮಕಿ ಹಾಕಿದ್ದಾರೆ. ಅದಷ್ಟೇ ಅಲ್ಲ, ಜಗಳ ಕೂಡ ಆಗಿದೆ. ಕೈ ಮಿಲಾಯಿಸುವ ಹಂತಕ್ಕೆ ಈ ಗಲಾಟೆ ಹೋಗಿದೆ. ಅಕ್ರಮವಾಗಿ ಜಾನುವಾರುಗಳನ್ನು ಸಾಗಾಟ ಮಾಡ್ತಾ ಇದ್ರು ಅನ್ನುವಂತ ಮಾಹಿತಿ. ಧಾರವಾಡದ ಶಿವಾಜಿ ವೃತ್ತದ ಬಳಿ ಇರುವಂತಹ ಒಂದು ಕಸಾಯಿಖಾನೆ, ಆ ಕಸಾಯಿಖಾನೆ ಮುಚ್ಚಬೇಕು ಅನ್ನುವಂತ ಆಗ್ರಹಗಳು ಕೇಳಿ ಬರ್ತಾ ಇದೆ. ಧಮಕಿ ಹಾಕಿದ್ದಾರೆ ಅಲ್ಲಿದ್ದಂಥವರು. ಜೊತೆಗೆ ಈ ಜಗಳ ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿದೆ. ಈಗ ಸದ್ಯಕ್ಕೆ ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ, ವಿಚಾರಣೆಯನ್ನ ಕೂಡ ನಡೆಸಿದ್ದಾರೆ, ಪರಿಶೀಲನೆಯನ್ನ ಕೂಡ ನಡೆಸಿದ್ದಾರೆ. ಸಲುವಾಗಿ ಸಾಕಷ್ಟು ನಮ್ಮ ಸಂಘಟನೆಗಳಾಗ್ಬೋದು, ಬಜರಂಗ ದಳದಿಂದ ಹಿಡ್ಕೊಂಡು ಸಾಕಷ್ಟು ಸಂಘಟನೆಗಳು ಗೋಹತ್ಯೆ ನಿಷೇಧದ ಪರವಾಗಿ ಸಾಕಷ್ಟು ಹೋರಾಟಗಳನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿ ಇಲ್ಲಿ ನಮ್ಮ ಇಲ್ಲಿ ವಧಾಲಯ ಇದೆ, ಅಲ್ಲಿ ಅನೇಕ ಗೋಗಳನ್ನ ತಂದು ಅವನ್ನ ಸರ್ಟಿಫೈ ಮಾಡ್ದಂಗೆನೆ ವಧೆಯನ್ನ ಮಾಡ್ತಾ ಇದ್ದಾರೆ, ಅವನ್ನ ಕಡಿತಾರೆ ಅಂತ ಹೇಳಿ ಸಾಕಷ್ಟು ಕಂಪ್ಲೇಂಟ್ ಗಳನ್ನ ಬಂದದ ಹಿನ್ನೆಲೆಯಾಗಿ ಇದಕ್ಕಿಂತ ಮುಂಚೆನೂ ಒಂದ್ಸಾರಿ ಕಂಪ್ಲೇಂಟ್ ಗಳಾಗಿತ್ತು. ಅವಾಗೆಲ್ಲ ನಮ್ಮ ಕಾರ್ಪೊರೇಷನ್ ಅಧಿಕಾರಿಗಳು ಬಂದು ಸಾಕಷ್ಟು ಅನೇಕ ವಿಶ್ವಾಸದ ಮಾತುಗಳನ್ನ ಹೇಳಿ ಹೋಗಿದ್ರಂತ ಹೇಳಿ ನನ್ಗೆ ಈಗ ತಾನೇ ಬಂದ್ಮೇಲೆ ಗೊತ್ತಾಯ್ತು. ಅದ್ರ ಬಗ್ಗೆ ಈಗ ನಾನು ಸಹ ಇಲ್ಲಿ ಆಕಳಗಳು ಬಂದಿದಾವೆ, ಅವುಗಳನ್ನೆಲ್ಲ ಇಲ್ಲಿ ಸ್ಲಾಟರ್ ಹೌಸ್ ಅಲ್ಲಿ ತಂದು ಹಾಕ್ತಾ ಇದಾರೆ ಅಂತ ಹೇಳಿದ ತಕ್ಷಣ ನಾನು ಇಮಿಡಿಯೇಟ್ ಆಗಿ ಬಂದೆ. ಗೋರಕ್ಷಣೆ